ಅವಳು ಕೋಲಾರದವಳು, ಕಂಬಾತಲ್ಲಿ ಹತ್ರ. ಅಮ್ಮ, ಮನೆ ಅನ್ನೋದು ನಮ್ಗೆ ಯಾಕಮ್ಮ? ಎಂದಾದರೊಂದು ದಿನ ಸೀಮೆ ಎಣ್ಣೆ ಪೆಟ್ರೋಲು ಸುರಿದು ಸುಡುವರಲ್ಲ, ಬಿದ್ದ ಮನೆಯ ಕಲ್ಲು ಇಟ್ಟಿಗೆ ಗೋಡೆ ಸಂದಿಗಳಲ್ಲಿ ಧಗಧಗಿಸುವ ಉಡಿಯಲ್ಲಿ ಅಮ್ಮ ಎಂದು ನಾನು ಮಡಚಿಕೊಳ್ಳಬೇಕು. ಕಂಬಾಲಪಲ್ಲಿಯ ಕೇರಿ ಮನೆಗೆ ಬೆಂಕಿ ಹಚ್ಚಿದಾಗ ನೀನು ಕಿರುಚಿದ್ದೇನೆ. ಹಾಗೆ ಮನೆ ಎನ್ನುವುದು ನಮಗೆ ಬೇಕೆ ಅಮ್ಮ. ನಮ್ಮ ಆತಂಕದ ಉಸಿರು, ಶುದ್ಧತೆಯ ವ್ಯಸನಿಗಳಿಗೆ ವಫೀನು. ಇದು ಮಾಮೂಲು. ನಮ್ಮ ಕೈ ಕಾಲು ಗುಂಡಿಗೆ ತಲೆ ಕಿಚ್ಚಲ್ಲಿ ಒದ್ದಾಡುವಾಗ ಅಗ್ನಿದೇವನು ಬಹುಪ್ರೀತಿಯಿಂದ ನಮ್ಮನ್ನೇ ತಬ್ಬಿಕೊಳ್ಳುವನು ಬಾಚಿ ಅವರಂತಾಗಲು. ಅಮ್ಮ, ಮನೆ ಎನ್ನುವುದು ನಮಗೆ ಯಾಕೆ? ಕೇರಿಯ ಸಾವಿನ ಕೂಗು ಕರೆನ್ಸಿಯಾಗುವುದು, ಮಾನ ಮರ್ಯಾದೆಯ ದೌಲತ್ತಾಗುವುದು. ನಮ್ಮ ಹೆಣಗಳು ಹೆಚ್ಚಿದಂತೆಲ್ಲ ಅವರ ಮುಖಗಳಲ್ಲಿ ಏರುವ ಗೆಲುವಿನ ನಗೆ, ಸಾಧನೆಯ ಗತ್ತು, ಮೀಸೆ ಗೌಡಿಕೆಯ ಮುಗಿಲಾಟ. ಶುದ್ಧದ ಅಮಲಿಗೆ ನಾವು ಅಶುದ್ಧವಾಗಬೇಕು. ಆದರೂ ನೀನು ಕೇರಿಯೊಳಗೆ ಯಾಕೆ ಮನೆ ಮಾಡಿದೆ ಅಮ್ಮ? ಕಿಚ್ಚಿಟ್ಟಾಗ ಮನೆಗೆ ಕೇರಿ ಊರುಗಳ ಗೋಡೆ ಹಾರಿ ಓಡಿ ಹೋಗುವುದಾದರೂ ಎಲ್ಲಿಗಮ್ಮ? ಹೇಗೆ ಹೋಗುವುದು? ಎಲ್ಲಿ ಹೋದರೂ ನಮ್ಮ ಹೆಸರಿಗೆ ಕೇರಿಯೇ ಬಾಲವಾಗುವಾಗ ಮನೆ ಎನ್ನುವುದು ನಮಗೆ ಯಾಕೆ?